ಹಲೋ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಹೊಸ ಕತೆ ಎರಡು ಕನಸು. ಈ ಎರಡು ಕನಸಲ್ಲಿ ನಮ್ಮ ಹೀರೋ ಬಂದು ಶರತ್, ಹಾಗೆ ನಮ್ಮ ಕಥಾನಾಯಕಿ ಬಂದು ನಿತ್ಯ. ಇವರಿಬ್ಬರ ಜಗಳಾಟ ಹೇಗೆ ಪ್ರೀತಿಗೆ ತಿರುಗುತ್ತೆ ಅನ್ನೋದೇ ಈ ಎಪಿಸೋಡ್ಸ್. ಸೊ ಈಗ ಈ ಕಥೆನ ತಿಳ್ಕೊಳ್ಳೋದಕ್ಕೆ ಈ ಫುಲ್ ಎಪಿಸೋಡ್ನ ನೋಡ್ಕೊಂಡು ಬನ್ನಿ. ಅದೊಂದು ಸುಂದರವಾದ ಮಾನಸ ಸರೋವರ ಎಂಬ ಜ್ಞಾನ ವಿದ್ಯಾ ಕೇಂದ್ರ. ಅಲ್ಲಿ ಸುಮಾರು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಿದ್ದಾರೆ. ಹೀಗಿರುವಾಗ ಅದು ಬೇಸಿಗೆ ರಜೆ ಕಳೆದು ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಮಂದಿರಕ್ಕೆ ಬಂದ ದಿನ ಆಗಿತ್ತು. ಕಾಲೇಜು ಬಂದ ದಿನವೇ ವಿದ್ಯಾರ್ಥಿಗಳು ಆತಂಕದಿಂದ ಕಾಲೇಜಿನ ಗ್ರೌಂಡ್ ಸುತ್ತ ಆವರಿಸಿದ್ರು. ಅಲ್ಲಿ ಯಾರೋ ಒಬ್ಬರು ಯಾರೊಟ್ಟಿಗೆ ಜಗಳ ಕಾಯ್ತಾ ಇದ್ರು. ಅದ್ಯಾರು ಅಂತೀರಾ? ಅದೇ ನಮ್ಮ ಕಥಾನಾಯಕಿ ನಿತ್ಯ. ನಿತ್ಯ ತುಂಬ ಒಳ್ಳೆಯ ಹುಡುಗಿ, ಅಪ್ಪ ಅಮ್ಮ ಇಲ್ಲದೆ ಇರೋ ಮುಗ್ಧ ಜೀವ. ಕಾಲೇಜ್ಗೆ ಇವಳೇ ಟಾಪರ್, ಆದರೆ ಅಷ್ಟೇ ಖಡಕ್. ಯಾರನ್ನೂ ಹೆಚ್ಚಾಗಿ ನಂಬದು ಇವಳು. ಅವಳ ಬೆಸ್ಟ್ ಫ್ರೆಂಡ್ ಶ್ರುತಿ ಅಂದರೆ ಅವಳಿಗೆ ಪ್ರಾಣ. ಆ ಫ್ರೆಂಡ್ ಶ್ರುತಿನ ಯಾರೋ ಕೆಣಕಿದ್ದಾರೆ ಅಂತ ಕೂಗಾಡಿ ರಂಪ ಮಾಡ್ತಿರೋದನ್ನು ಕಾಲೇಜ್ ಪ್ರಾಂಶುಪಾಲರು ನೋಡಿ ಹತ್ತಿರ ಬರ್ತಾರೆ. ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾರೆ. ಶ್ರುತಿ ಹಾಗೆ ನಿತ್ಯ ಮುಖ ನೋಡ್ಕೊಳ್ತಾ ಏನಿಲ್ಲ ಸರ್ ಅಂತಾರೆ. ಏನೂ ಇಲ್ಲ ಅಂತ ತಲೆ ಆಡಿಸಿ ನಗ್ತಾರೆ. ಪ್ರಾಂಶುಪಾಲರು ಸರಿ, ಕ್ಲಾಸ್ ಟೈಮ್ ಆಯಿತು, ನಡೀರಿ ಇಲ್ಲಿಂದ ಎಲ್ಲರೂ ಹೋಗ್ತಾರೆ. ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಮಧ್ಯದಲ್ಲಿ ಮತ್ತೆ ಪ್ರಾಂಶುಪಾಲರು ಬರ್ತಾರೆ. ಎಲ್ಲರೂ ಗಮನ ಕೊಟ್ಟು ಕೇಳಿ, ನಾಳೆ ನಮ್ಮ ವಿದ್ಯಾಪೀಠದಲ್ಲಿ ಒಂದು ಸಮಾರಂಭ ಇದೆ. ಅತಿಥಿ ಒಬ್ಬರು ಬರೋರಿದ್ದಾರೆ, ಅವ್ರನ್ನ ವಿಜೃಂಭಣೆಯಿಂದ ಬರಮಾಡ್ಕೊಳ್ಬೇಕು. ಯಾರು ಮರೆಯೋ ಹಾಗಿಲ್ಲ, ಓಕೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಮಾರನೇ ದಿನ ಕಾಲೇಜ್ನಲ್ಲಿ ಸಡಗರ ಅಂದರೆ ಸಡಗರ. ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಈ ಕಡೆ ಶ್ರುತಿ ತನ್ನ ಗೆಳತಿಯೊಂದಿಗೆ ಕಾಲೇಜಿಗೆ ಬಂದಳು. ನಿತ್ಯ ಅಲಂಕಾರ ತೋರಣಗಳನ್ನು ಕಟ್ಟಿ ಸಂಭ್ರಮಿಸ್ತಾ ಇದ್ದರು. ಶ್ರುತಿ, ಏನೇ ನಿತ್ಯ ಇದು? ನಮ್ಮ ಕ್ಲಾಸ್ ರೂಮ್ ನಾವೇ ಸರ್ಪ್ರೈಸ್ ಆಗಿದ್ದೀವಿ, ಸೂಪರ್ ಆಗಿದೆ, ನಾವೇ ಫಿದಾ. ನಿತ್ಯ, ಹೌದು, ಯಾರೋ ದೊಡ್ಡ ವ್ಯಕ್ತಿನೇ ಇರಬೇಕು. ಪ್ರಾಂಶುಪಾಲರು ಅವರಿಬ್ಬರನ್ನ ನೋಡಿ ನಿತ್ಯ ಬಾಯಿಲಿ ಅಂತ ಕರೆದ್ರು. ನಿತ್ಯ, ಏನು ಶ್ರುತಿ ಇದು? ಬೆಳಿಗ್ಗೆನೆ ಅಪಶಕ್ನ, ಹೋಗಿ ಬಂದು ನಾವೇ ಕಾಣಿಸ್ತೀವ ಇವ್ರಿಗೆ? ಶ್ರುತಿ, ಹೋಗ್ಲಿ ಬಿಡು ನಿತ್ಯ, ಬಾರೆ ಪಾಪ ಏನು ಅಂತ ಕೇಳೋಣ. ನಿತ್ಯ, ಹೋಗಿಲಿ, ನಾನು ಬರಲ್ಲ, ಬೇಕಿದ್ರೆ ಹೋಗಿ ಕೇಳ್ಕೊಂಡು ಬಾ ನೀನೆ. ಶ್ರುತಿ, ಪ್ಲೀಸ್ ಬಾರೆ. ನಿತ್ಯ, ಅವ್ರದ್ದೊಂದು ಕಡೆಗೆ ಗೋಳಾದರೆ ನಿಂದೊಂದು ಕಡೆಗೆ ಗೋಳು, ಸರಿ ನಡಿ ನೋಡೋಣ. ಪ್ರಾಂಶುಪಾಲರ ಹತ್ರ ಬಂದು ನಿಂತ್ಕೊಳ್ತಾರೆ ಪ್ರಿನ್ಸಿಪಲ್. ಬಂದ್ರಾ? ಬನ್ನಿ, ನೀನು ಶ್ರುತಿ ಹೋಗ್ಬಿಟ್ಟು ಅತಿಥಿಗೆ ಕೊಡೋದಕ್ಕೆ ಬೊಕ್ಕೆ ತೊಗೊಂಡು ಬನ್ನಿ ಅಂತಾರೆ. ನಿತ್ಯ, ಸರ್ ನಾವಾ? ಪ್ರಿನ್ಸಿಪಲ್, ನಿತ್ಯ ಅಂದರೆ ನೀನು ತಾನೆ, ಹೋಗಿ ಬೇಗ ತೊಗೊಂಡು ಬನ್ನಿ, ಲೇಟ್ ಆಗಬಾರ್ದು. ನಿತ್ಯ, ಸರ್ ನಾವು ರಂಗೋಲಿ ಹಾಕಬೇಕು, ಬೇರೆ ಯಾರನ್ನಾದರೂ ಕಳಿಸಿ. ಶ್ರುತಿ, ಸರಿ ಸರ್, ನಾವೇ ತರ್ತೀವಿ ಬಿಡಿ, ಬಾ ನಿತ್ಯ ಅಂತ ಹೇಳ್ಕೊಂಡು ಹೋದ್ಲು. ನಿತ್ಯ, ಏನೇ ನೀನು, ಅವ್ರು ಹೇಳಿದ್ರು ಅಂತ ನೀನು ಕೇಳ್ಬಿಡದ? ಅಯ್ಯೋ ನಿನ್ನ. ಶ್ರುತಿ, ಪಾಪ ದೊಡ್ಡೋರಲ್ವಾ, ಹೇಳಿರೋ ತೊಂದರೆ ಆಯ್ತಪ್ಪ, ಬಾ ನಿತ್ಯ. ನಿತ್ಯ, ಆಯಿತು ತಾಯಿ, ನಡಿ. ಇಬ್ಬರು ಶ್ರುತಿ ಸ್ಕೂಟಿ ಹತ್ತಿರ ಹೊರಟರು. ಸ್ಕೂಟಿ ಅರ್ಧದಲ್ಲೇ ಹಾಳಾಗಿ ನಿಲ್ತು. ನಿತ್ಯ, ಏನಾಯ್ತು ಶ್ರುತಿ, ಯಾಕೆ ಸ್ಕೂಟಿ ಅರ್ಧಕ್ಕೆ ನಿಲ್ಲಿಸ್ದೆ? ಶ್ರುತಿ, ಗೊತ್ತಿಲ್ಲ ಕಣೆ, ಸಡನ್ನಾಗಿ ಸ್ಟಾಪ್ ಆಯಿತು. ಏನಾಯಿತು ನೋಡೋಣ, ಇಳಿ. ಅವಳು ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾಳೆ, ಸ್ಟಾರ್ಟ್ ಆಗದೆ ಇರೋದಕ್ಕೆ. ನಿತ್ಯ, ಸ್ಟಾರ್ಟ್ ಆಗ್ತಿಲ್ಲ ಕಣೆ. ನಿತ್ಯ, ನನಗೆ ಗೊತ್ತಿತ್ತು ಈ ಟಪ್ಪ ಸ್ಕೂಟ್ರ್ ಕೈ ಕೊಡುತ್ತೆ ಅಂತ, ಇನ್ನೇನು ಮಾಡೋದು, ನಡಿ ಪಾದಯಾತ್ರೆ ಮಾಡೋಣ. ಶ್ರುತಿ, ಪಾದಯಾತ್ರೆನಾ? ಹಾಗಂದ್ರೆ ನೀನೋ ನಿನ್ನ ತಲೆನೋ, ನಡ್ಕೊಂಡು ನಡಿಯೇ. ಸರಿ ನಡಿ, ನಡ್ಕೊಂಡು ಹೋಗೋಣ. ಇಬ್ಬರು ನಡ್ಕೊಂಡು ಬಂದು ಮಾರ್ಕೆಟ್ ಹತ್ತಿರ ಬರ್ತಾರೆ. ಬುಕ್ಕೆ ತೊಗೊಂಡು ವಾಪಸ್ ಹೊರಡ್ತಾರೆ. ವಾಪಸ್ ರಸ್ತೆ ನಡ್ಕೊಂಡು ಹೋಗುವಾಗ ನಾಯಿ ಮರಿ ಒಂದು ಅಳೋ ಶಬ್ದ ನಿತ್ಯ ಕಿವಿ ಕೇಳಿಸುತ್ತೆ. ಅದು ನೋಡಿ ಅದ್ರ ಹತ್ರ ಬಂದು ಎತ್ಕೊಂಡು ಮುದ್ದಾಡ್ತಾಳೆ.
ಅಷ್ಟರಲ್ಲಿ ಒಂದು ಕಾರು ಸ್ಪೀಡಾಗಿ ಬಂದು ಅಲ್ಲಿ ನಿಂತಿದ್ದ ನಿತ್ಯ ಮತ್ತು ಶ್ರುತಿ ಮೇಲೆ ಕೊಚ್ಚೆ ಎಗರಿಸ್ಕೊಂಡು ಹೋಗುತ್ತೆ. ಕೋಪದಲ್ಲಿ ನಿತ್ಯ, ಯಾವನೋ ಎಲ್ಲಿ ಕಣ್ಣಿಟ್ಕೊಂಡು ಗಾಡಿ ಓಡಿಸ್ತಿದ್ಯಾ ಲೋಫರ್ ಅಂತ ಹೇಳಿ ಸ್ಟಾಪ್ ಮಾಡ್ತಾಳೆ. ಆಗ ಆ ಕಾರ್ ಹೋಗಿರೋದು ಯೂಟರ್ನ್ ಮಾಡಿಕೊಂಡು ಅವ್ರ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಶ್ರುತಿ, ಅಯ್ಯೋ ನಿತ್ಯ ಬಾರೆ ಹೋಗಲಿ, ಅವ್ರು ವಾಪಸ್ ಬರ್ತಾ ಇದ್ದಾರೆ. ನಿತ್ಯ, ಯಾಕೆ ಭಯ ಪಡ್ತೀಯಾ, ತಪ್ಪ ಅವಂದು, ಬರಲಿ ಬಿಡು, ಮಾಡ್ತೀನಿ ಅವನಿಗೆ. ಕಾರಿಂದ ಡ್ರೈವರ್ ಇಳಿದು ಬಂದು, ಏನೋ ಅಂದ್ರಲ್ಲ, ಏನದು ಗೊತ್ತಾ, ಈ ಕಾರಲ್ಲಿ ಯಾರಿದ್ದಾರೆ, ಈ ಕಾರ್ ಯಾರ್ದು ಅಂತ. ನಿತ್ಯ, ಯೋ ಯಾರಾದರೆ ನನಗೇನೋ, ತಪ್ಪು ಮಾಡಿದ್ದೀರ ಸಾರಿ ಕೇಳಿ ಮುಂದೆ ಹೋಗಿ ಅಷ್ಟೇ, ಇಲ್ಲ ಅಂದರೆ ನೀವು ಮುಂದೆ ಹೋಗಲ್ಲ. ಶ್ರುತಿ, ಹೋಗಲಿ ಬಿಡು ನಿತ್ಯ, ಟೈಮ್ ಆಗ್ತಿದೆ, ಬಾರೆ ಹೋಗೋಣ. ನಿತ್ಯ ಡ್ರೈವರ್ಗೆ, ಯೋ ನಿಂಗೆ ಹೇಳ್ತಾ ಇರೋದು ಸಾರಿ ಕೇಳು ಅಂತ. ಡ್ರೈವರ್, ಎಷ್ಟು ಮಾತಾಡ್ತಾ ಇದೆಯಾ, ನಮ್ಮ ಬಾಸ್ ಕೆಳಗಡೆ ಬಂದರೆ ಏನಾಗುತ್ತೆ ಅಂತ ಗೊತ್ತಾ, ಏನೋ ಕಾಲೇಜ್ ಹುಡುಗಿರು ಪಾಪ ಅಂತ ಬಿಡ್ತಾ ಇದ್ದೀನಿ, ಹೋಗಿ ಸುಮ್ಮನೆ. ನಿತ್ಯ, ಅಯ್ಯೋ ನಿನ್ನ, ಕೊಚ್ಚಿ ಚೆಲ್ಲಿದ್ದು ಅಲ್ಲದೆ ತಪ್ಪು ನಂದೇ ಅಂತ ಹೇಳ್ತಾ ಇದೆಯಾ, ನಿಮ್ಮ ಬಾಸ್ ಅಲ್ಲ, ಅವ್ರ ಬಾಸ್ ಬಂದರೂ ಜಗ್ಗೋ ಮಾತೇ ಇಲ್ಲ. ಡ್ರೈವರ್, ಏ ಹೋಗಮ್ಮ. ಡ್ರೈವರ್ ಇಷ್ಟೊತ್ತಾದರೂ ಬರಲಿಲ್ಲ ಅಂತ ಕಾರಲ್ಲಿದ್ದ ಬಾಸ್ ಕೆಳಗಿಳಿದು ಬಂದರು. ಅವನೇ ನಮ್ಮ ಕಥೆಯ ನಾಯಕ ಶರತ್. ಶರತ್ ಒಬ್ಬ ಸ್ಟಾರ್ ಹೋಟೆಲ್ ಮಾಲೀಕರ ಮಗ. ಆದರೂ ತನ್ನದೇ ಆದ ಹೆಸರು ಮಾಡೋ ಹಂಬಲ ಅವನಿಗೆ. ಅವನದು ತುಂಬ ಕುಟುಂಬ, ಅಜ್ಜಿ, ಅಪ್ಪ, ಅಮ್ಮ, ಅಕ್ಕ, ಭಾವ, ಎಲ್ಲರ ಮುದ್ದಿನ ಮಗ. ಇವನದು ತುಂಬ ಸರಳ ಸ್ವಭಾವ. ಇವನಿಗೆ ನೋವೆಲ್ಸ್ ಓದೋದು ಮತ್ತು ಬರೆಯೋ ಅಭ್ಯಾಸ ತುಂಬ ಇತ್ತು. ಈಗ ನಮ್ಮ ಕತೆ ಒಳಗೆ ಹೋಗೋಣ. ಶರತ್ ಹತ್ರ ಬರ್ತಾನೆ. ನಿತ್ಯ ಶರತ್ ಮುಖಾಮುಖಿ. ಶರತ್, ದಾಮು ಇಷ್ಟೊತ್ತು ಬೇಕಾ, ಲೇಟ್ ಆಗ್ತಿದೆ. ಡ್ರೈವರ್, ಅಯ್ಯೋ ಬಾಸ್ ನೀವು ಯಾಕೆ ಬಂದ್ರಿ, ಕೆಸರು ಇದೆ. ನಿತ್ಯ, ಹಾಂ ನೋಡಿ ಶ್ರುತಿ, ಕೊಚ್ಚಿ ಚೆಲ್ಲಿದ್ದು ನಮಗೆ, ಇವಾಗ ಇವ್ರಿಗೆ ಕೊಚ್ಚೆ ಇದೆಯಂತೆ, ಎಷ್ಟು ಅಹಂಕಾರ ಇದೆ ನೋಡ್ದಾ. ಶರತ್, ನೋಡಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ, ನಾವು ತುಂಬ ಅರ್ಜೆಂಟಲ್ಲಿದ್ದೀವಿ, ಸುಮ್ಮನೆ ನಿಮ್ಮ ಜೊತೆ ಜಗಳ ಆಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಆ್ಯಂಡ್ ಟೈಮ್ ಕೂಡ ಇಲ್ಲ. ನಿತ್ಯ, ನೋಡಿ ಶ್ರುತಿ ಟೈಮ್ ಇಲ್ವಂತೆ, ಹಾಗಾದರೆ ನನಗೆ ಜಗಳ ಮಾಡೋದೇನಾ ಕೆಲಸ, ತುಂಬ ಅರ್ಜೆಂಟ್ ಅಂತೆ, ಹಾಗಾದರೆ ಡ್ರೈವರ್ದೇನು ತಪ್ಪಿರಲ್ಲ ಬಿಡಿ. ಶರತ್, ವಾಟ್ ಡು ಯು ಮೀನ್, ಹೇಗಿದ್ದೀವಿ ನಾವು. ನಿತ್ಯ, ಅಲ್ಲ ರೀ, ಕೆಸರು ಚೆಲ್ಲಿದ್ದು ನೀವು, ಒಂದು ಸಾರಿನೂ ಕೇಳದೆ ನನ್ನ ಜೊತೆನೂ ಜಗಳ ಆಡ್ತಿದ್ದೀರಲ್ಲ. ಶರತ್, ನೋಡಿ ಪ್ಲೀಸ್, ನನ್ನ ಜಗಳ ಆಡೋದಕ್ಕೆ ಬಂದಿಲ್ಲ. ಡ್ರೈವರ್, ಬಾಸ್ ನೀವು ಯಾಕೆ ಆಯಾಸ ಮಾಡ್ಕೋತೀರಾ, ಇವಳು ನಾನು ನೋಡ್ಕೋತೀನಿ ನಡೀರಿ. ನಿತ್ಯ, ಯಾರಿಗೆ ಹೇಳ್ತಿದ್ಯಾ, ನಿಮ್ಗಳಿಗಿರಬೇಕು ಭಯ, ನಾನು ತೋರಿಸ್ತೀನಿ ಇವಾಗ. ಶ್ರುತಿ, ನಿತ್ಯ ಸಾಕು ಕಣೆ, ಇಲ್ಲಿಂದ ಹೋಗೋಣ ಬಾರೆ. ಡ್ರೈವರ್, ಆ ಭಯ ಇರಲಿ, ನಮ್ಮ ಬಾಸ್ ಮನಸ್ಸು ಮಾಡಿದ್ರೆ ಈ ರೋಡ್ನೇ ಕೊಂಡ್ಕೋತಾರೆ, ಗೊತ್ತಾ ನಿಮಗೆ. ಶರತ್ ಕೋಪದಿಂದ, ನೋಡು ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಶ್ರುತಿ, ಸರ್ ಸಾರಿ ಸರ್. ನಿತ್ಯ, ಬಾರೆ. ನಿತ್ಯ, ಯಾಕೆ ಶ್ರುತಿ ಭಯ ಪಡ್ತಿದ್ಯಾ, ನಾನೇನಾದ್ರು ತಪ್ಪು ಕೇಳಿದ್ನಾ, ನೋಡು ಎಷ್ಟು ಗತ್ತು ಅವರಿಗೆ. ಕೆಳಗಡೆ ಬಗ್ಗಿ ಕಲ್ಲೆತ್ಕೊಳ್ತಾಳೆ. ಶರತ್, ನೋಡು ಸುಮ್ಮನೆ ದಾರಿ ಬಿಡು, ಇಲ್ಲಾಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ನಿತ್ಯ, ಹೌದಾ, ಹಾಗಾದರೆ ಒಂದು ಸಾರಿ ಕೇಳಿ ಇಲ್ಲಿಂದ ಹೋಗಿ. ಶರತ್, ಸಾರಿನಾ, ನೋ ವೇ. ನಿತ್ಯ, ಹಾಗಾದರೆ ನಾನಿವಾಗ ಏನು ಮಾಡ್ತೀನಿ ನಿಮಗೂ ಗೊತ್ತಾಗಲ್ಲ, ಕಲ್ಲು ನೋಡ್ತಾ ಹೀಗೇಳಿ, ಕೊನೇ ಸಲ ಕೇಳ್ತಾ ಇದ್ದೀನಿ, ಸಾರಿ ಕೇಳ್ತೀರಾ ಇಲ್ವಾ. ಶರತ್ ಕೋಪದಿಂದ, ಬಾದಾಮು ಅಂತ ಹೇಳಿ ಕಾರ್ ಹತ್ರ ಹೋಗ್ತಾನೆ. ನಿತ್ಯ ಆ ಕಾರಿಗೆ ಕಲ್ಲನ್ನ ಬೀಸೇ ಬಿಡ್ತಾಳೆ, ಗ್ಲಾಸ್ ಪುಡಿ ಪುಡಿ ಆಗಿಬಿಡುತ್ತೆ. ಶರತ್ ಕೋಪದಿಂದ ಕೆಂಡಾಮಂಡಲವಾಗಿ ಯೂ ಅಂತಾನೆ. ಶ್ರುತಿ ನಿತ್ಯಾಳ ಕೈ ಹಿಡ್ಕೊಂಡು ಅಲ್ಲಿಂದ ಜೂಟ್. ಶರತ್ ಉರ್ಕೊಂಡು ಅಲ್ಲಿಂದ ಹೋಗ್ತಾನೆ. ನಿತ್ಯ, ಶ್ರುತಿ ನಿಂತ್ಕೋ, ಹೀಗೆ ಹೋಗೋದಾ, ತುಂಬ ಕೆಸರಿದೆ ಕಣೆ ಇಲ್ಲಿ. ಶ್ರುತಿ, ಬಾ ನಿತ್ಯ, ಅಲ್ಲಿ ನೀರಿದೆ ತೊಳ್ಕೊಂಡು ಹೋಗೋಣ. ನಿತ್ಯ, ಲೇಟ್ ಆಯಿತು ಕಣೆ, ಸರ್ ಬೈತಾರೆ. ನಿತ್ಯ,
ಹೌದು ಕಣೆ, ಲೇಟ್ ಆಯಿತು, ಸಸ್ಪೆಂಡ್ ಮಾಡಿಬಿಟ್ಟರು, ಬಾರೆ ಓಡೋಗೋಣ ಅಂತ ಓಡ್ ಹೋಗ್ತಾರೆ. ಪ್ರಿನ್ಸಿಪಲ್: ಓಹೋ ಬಂದ್ರಾ, ತೊಗೊಂಡು ಬಂದ್ರಿ ಅಲ್ವಾ ಹಾರನ? ಹಾಂ ಸರ್, ಬೊಕ್ಕೆ ಮತ್ತು ಹಾರನೂ ತಂದ್ವಿ. ಪ್ರಿನ್ಸಿಪಲ್ ಸರ್: ನಿತ್ಯ, ಇದನ್ನು ನಿನ್ನ ಹತ್ರನೇ ಇಟ್ಕೋ, ಬಂದ ಅತಿಥಿಗಳನ್ನ ನೀವೇ ವೆಲ್ಕಮ್ ಮಾಡಬೇಕು, ಓಕೆನಾ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಶರತ್ ತನ್ನ ಕಾರ್ ಗ್ಲಾಸ್ ಹಾಕ್ಸೋದಕ್ಕೆ ಡ್ರೈವರ್ಗೆ ಹೇಳಿ ಹೋಗ್ತಾನೆ. ನಿತ್ಯ ಈ ಕಡೆ ಬೇಜಾರಲ್ಲಿ ಇದ್ಲು. ಏನೇ ಇದು ಶ್ರುತಿ, ಹೋಗಿ ಬಂದು ಎಲ್ಲ ನನ್ನ ಬುಡಕ್ಕೆ ಬರುತ್ತೆ. ನಾನು ಏನು ಮಾಡಲಿ, ನನ್ನ ಮೂಡ್ ಹಾಳಾಗಿದೆ, ನಾನು ಹೇಗೆ ವೆಲ್ಕಮ್ ಮಾಡಲಿ? ಟೆರೆಸ್ ಮೇಲೆ ಹೋಗ್ತಾಳೆ. ತುಂಬ ಯೋಚನೆ ಮಾಡ್ಕೊಂಡು ನಿಂತಿದ್ಲು. ಅವ್ರನ್ನ ಹಾಗೆ ಬಿಟ್ಟಿದ್ದು ತಪ್ಪಾಯಿತು, ಉರ್ಕೋತಾ ನಿಂತಿದ್ಲು. ಕೈಯಲ್ಲಿದ್ದ ಹಾರ ನೋಡಿ, ಛೇ ನಾನು ಹೋಗಲ್ಲ ಅಂತ ಹಾರನ ಟೆರೆಸಿಂದ ಬಿಸಾಕ್ತಾಳೆ. ಈ ಕಡೆ ನಮ್ಮ ಹೀರೋ ಶರತ್ ಕಾಲೇಜ್ ಒಳಗಡೆ ಎಂಟ್ರಿ ಕೊಡ್ತಾನೆ. ಓಕೆ, ಎಪಿಸೋಡ್ ನೋಡ್ಕೊಂಡು ಬಂದ್ರಿ ಅಲ್ಲ. ಸೊ ನಮ್ಮ ಕಥಾನಾಯಕಿ ಎಷ್ಟು ಖಡಕ್ ಆಗಿದ್ದಾಳೆ ಅಂತ ಹೇಳಿ, ತುಂಬ ಜೋರಿದ್ದಾಳೆ ಹುಡುಗಿ. ಸೊ ನಮ್ಮ ಹೀರೋ ಕತೆ ಏನು, ಹೀರೋ ಏನಕ್ಕೆ ಕಾಲೇಜಿಗೆ ಬಂದಿದ್ದಾನೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾ ಇರಿ ಬ್ಲಾಗ್ಸ್. ಎಲ್ರಿಗೂ ಬಾಯ್.